ಇನ್ನು ದಾವಣಗೆರೆಯಲ್ಲೂ ಕೂಡ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇನ್ನು ಅಣಜಿಯಲ್ಲಿ ಟೈರ್ಗೆ ಬೆಂಕಿಯನ್ನ ಹಚ್ಚಿ ರಸ್ತೆಯನ್ನ ತಡೆದು ರೈತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಗೊಬ್ಬರ ಕೊಡಿ ಕೊಡಿ ಅನ್ನೋದಾಗಿ. ದಾವಣಗೆರೆಯ ಜಗಳೂರು ರಸ್ತೆಯ ಅಡಜಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗೊಬ್ಬರದ ಅಂಗಡಿಯನ್ನ ಬಂದ್ ಮಾಡಿ ರೈತರು ಆಕ್ರೋಶ ಹೊರಗಾಕ್ತಿದ್ದಾರೆ. ಶೀತ ಬಾಧೆಯಿಂದ ಬಳಲುತ್ತಿರುವಂತಹ ಮೆಕ್ಕೆಜೋಳ, ಹೀಗಾಗಿ ಶೀಘ್ರವಾಗಿ ಗೊಬ್ಬರ ಹಾಕದೇ ಇದ್ರೆ ಬೆಳೆ ಕೈ ಕೊಡುವಂತ ಆತಂಕ ಪಾಪ ರೈತರಿಗಿದೆ. ಹೀಗಾಗಿ ಸಮರ್ಪಕವಾಗಿ ಗೊಬ್ಬರವನ್ನ ಪೂರೈಕೆ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಜಗಳೂರು ರಸ್ತೆಯ ಅಣಜಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಗೊಬ್ಬರ ಕೊಡಿ, ಯಾಕಂದ್ರೆ ಈ ಸಂದರ್ಭದಲ್ಲಾದ್ರೂ ಗೊಬ್ಬರ ಸಿಕ್ಕಿಲ್ಲ ಅಂತಂದ್ರೆ ಮೆಕ್ಕೆಜೋಳವನ್ನ ಬೆಳೀತಿದ್ದಾರೆ ಆ ಭಾಗದ ರೈತರು. ಶೀತ ಬಾಧೆಯಿಂದ ಮೆಕ್ಕೆಜೋಳ ಫಲ ಕೈ ಕೊಟ್ಬಿಡುತ್ತೆ ಅನ್ನೋದಾಗಿ ರಸ್ತೆಯ ಮುಂದೆ, ಜೊತೆಯಲ್ಲಿ ಅಲ್ಲಿನ ಸೊಸೈಟಿಯ ಮುಂಭಾಗದಲ್ಲಿ ರಸ್ತೆಯನ್ನ ತಡೆದು ಟೈರಿಗೆ ಬೆಂಕಿ ಹಾಕಿ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ರೈತರು. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಹಾವೇರಿಯಲ್ಲಿ, ಕೊಪ್ಪಳದಲ್ಲಿ, ದಾವಣಗೆರೆಯಲ್ಲೂ ಅದೇ ಕತೆ. ಸಾಲು ಸಾಲಾಗಿ ಕ್ಯೂ ಅಲ್ಲಿ ನಿಂತು ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕೇ ಬೇಕು, ಇಲ್ಲ ಅಂತಂದ್ರೆ ಪಾಪ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಬೆಳೆದಿದ್ದಾರೆ, ಆ ಬೆಳೆ ಕೂಡ ಹಾಳಾಗುತ್ತೆ. ಅದಕ್ಕೆ ಯಾರು ಕೈ ಕೊಡ್ತಾರೆ ನಮ್ಗೆ? ಅವಾಗ ಯಾರಾದ್ರೂ ಸಹಾಯ ಮಾಡ್ತಾರಾ? ಈ ರೀತಿ ಮಾಡಿದ್ರೆ ಹೇಗೆ ಅನ್ನೋದಾಗಿ ಸದ್ಯ ಆ ಭಾಗದ ರೈತರು ಗೊಬ್ಬರದ ಅಂಗಡಿಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಅತಿ ಶೀಘ್ರವೇ ಕ್ರಮವನ್ನ ಕೈಗೊಳ್ಳಬೇಕು. ಯಾಕಂದ್ರೆ ಸಮರ್ಪಕವಾಗಿ ಗೊಬ್ಬರ ಪೂರೈಕೆ ಆಗ್ತಿಲ್ಲ. ಆ ಹಿನ್ನೆಲೆಯಲ್ಲೇ ಟೈರ್ಗೆ ಬೆಂಕಿ ಹಾಕಿ ಪಾಪ ಇನ್ನೇನು ಮಾಡ್ತಾರೆ ನಮ್ಮ ರೈತರು. ಈಗಾಗಲೇ ಸರಿಯಾದಂತ ಬೆಂಬಲ ಬೆಲೆಗೋಸ್ಕರ ಹೋರಾಟ ಮಾಡ್ತಿದ್ರು. ಮತ್ತೊಂದು ಕಡೆಯಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಅವರಿಗೆ ಆಗ್ತಾನೆ ಇತ್ತು. ಈಗ ಗೊಬ್ಬರನೂ ಸಿಗ್ತಿಲ್ಲ. ಸರ್ಕಾರ ಏನ್ ಮಾಡ್ತಿದೆ? ಈ ನಿಟ್ಟಿನಲ್ಲೇ ಹಾವೇರಿ, ಕೊಪ್ಪಳ, ರಾಜ್ಯದ ವಿವಿಧ ಭಾಗದಲ್ಲಿ ಈಗ ರೈತರು ಕಂಗಾಲಾಗಿದ್ದಾರೆ. ಯೂರಿಯಾ ಬೇಕೇ ಬೇಕು. ಎಕರೆ ಎಕರೆ ಪಾಪ ಬೆಳೆದಿರ್ತಾರೆ ಸಾಲಗಿಲ್ಲ ಮಾಡಿ. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರಕ್ಷ